ನಮಸ್ಕಾರ ಬಂಧುಗಳೇ, ನಾವಿವತ್ತು ನಮ್ಮೂರಿನ ಹೆಮ್ಮೆಯ ಮಗಳು ರಾಷ್ಟ್ರ ಮಟ್ಟದಲ್ಲಿ ಅಮೋಘ ಸಾಧನೆ ಮಾಡಿದ ಸಾಹಿತ್ಯ ನಾಗೇಶ್ ಗೋಲ್ಶೆಟ್ಟಿಯವರ ಮನೆಗೆ ಅವರನ್ನು ಸನ್ಮಾನಿಸಲಿಕ್ಕೆ ಬಂದಿದ್ದೇವೆ. ಬಂಧುಗಳೇ, ನಾವಿವತ್ತು ಅವರ ಮನೆಗೆ ಬಂದಾಗ ನಮಗೊಂದು ಆಶ್ಚರ್ಯ ಕಾದಿತ್ತು. ಅವರ ಮನೆಯೋ ಅಥವಾ ಇದೊಂದು ಗ್ರಂಥಾಲಯವೋ ನಮಗೆ ತಿಳಿಯಲಾರದಾಗಿತ್ತು. ಯಾಕಂತಂದರೆ ಅವರ ಮನೆಯ ಸುಮಾರು 75% ಭಾಗ ಪುಸ್ತಕಗಳಿಂದಲೇ ತುಂಬಿರುವಂಥದ್ದು. ಅವರನ್ನು ವಿಚಾರಿಸಿದಾಗ ನಮಗೆ ಗೊತ್ತಾಗಿದ್ದು ಸಾವಿರಾರು ಪುಸ್ತಕಗಳ ಭಂಡಾರ ಅವರ ಮನೆ. ಅದಕ್ಕೆ ಅವರು ಸಾಹಿತ್ಯ ಸೌರಭ ಗೃಹ ಗ್ರಂಥಾಲಯ ಅಂಥೇಳಿ ಹೆಸರಿಟ್ಟುವಂಥದ್ದು. ಇದು ಅವರ ಕನ್ನಡ ಸಾಹಿತ್ಯಾಭಿಮಾನಕ್ಕೆ ಹಿಡಿದ ಕನ್ನಡಿಯಾಗಿರುವಂಥದ್ದು. ಅವರ ಮಗಳ ಸಾಧನೆಗೆ ಹಾಗೂ ಅವರ ಹೋರಾಟಕ್ಕೆ ಈ ಒಂದು ಪುಸ್ತಕಗಳ ಸಂಗ್ರಹವೇ ಸಾಕ್ಷಿ ಎಂತಿತ್ತು ಈ ಒಂದು ಅಮೋಘವಾದಂಥ ದೃಶ್ಯ. ಬನ್ನಿ, ನಾವು ಇವತ್ತು ಅಮೋಘ ಸಾಧನೆ ಮಾಡಿ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ತಾಲೂಕನ್ನು ಬೆಳಗಿರ್ತಕ್ಕಂತಹ ಆ ಒಂದು ಸಾಹಿತ್ಯ ಅವರನ್ನು ಭೇಟಿ ಮಾಡಿ ಬರೋಣ. ನಿಮ್ಮ ಹೆಸರು ಹೇಳ್ರಿ? ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಸಾಹಿತ್ಯ ನಾಗೇಶ್ ಗೋಲ್ಶೆಟ್ಟಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಜವಾಹರ್ ನವೋದಯ ವಿದ್ಯಾಲಯ, ಬಾಗಲಕೋಟೆ. ಈಗ ನಾವು ಎದಕ್ಕೆ ಬಂದೀವಿ ಅಂತಂದ್ರೆ, ರಾಷ್ಟ್ರ ಮಟ್ಟದಾಗ ನೀವು ರನ್ನಿಂಗ್ ಒಳಗೆ ಸಾಧನೆ ಮಾಡಿ ನಮ್ಮ ಜಿಲ್ಲೆಯ ಮತ್ತು ನಮ್ಮ ರಾಜ್ಯದ ಹೆಸರನ್ನು ತೊಗೊಂಬಂದಿರಿ. ಅದು ನಿಮ್ಮ ಒಂದು ಸಾಧನೆ ನಮ್ಮೆಲ್ಲ ಮಕ್ಕಳಿಗೆ ಪ್ರೇರಣೆ ಆಗಲಿ ಅನ್ನೋವಂಥ ಉದ್ದೇಶಕ್ಕೆ ನಾವಿಲ್ಲಿ ಬಂದೀವಿ. ಅದಕ್ಕೆ ನಿಮ್ಮ ಸಾಧನೆ ಬಗ್ಗೆ ಒಂದು ಸ್ವಲ್ಪ ಕೇಳ್ತೀನಿ. ತಾವು ದಯಮಾಡಿ ಹೇಳಬೇಕು. ತಾವು ಕುಳಗೇರಿಗೆ ಸೆಲೆಕ್ಟ್ ಆಗಿರಪ್ಪ ಅಂತಂದ್ರೆ ವಿದ್ಯೆ ಒಳಗೂ ತಾವು ಭಾಳಷ್ಟು ಜಾಣ್ರಿ ಅದ್ರ ಅಂದಂಗಣದ ಲಕ್ಷಣ. ಅದನ್ನು ಹೊರತಾಗಿಯೂ ಸಹಿತ ನೀವು ಸ್ಪೋರ್ಟ್ಸ್ನಲ್ಲಿ ಆಸಕ್ತಿ ತಮಗೆ ಹೆಂಗೆ ಬಂತು ಅಂತೇಳಿ? ನಮ್ಮ ಸ್ಕೂಲ್ನಲ್ಲಿ ನಮ್ಮ ಟೀಚರ್ಸ್ ಎಲ್ಲ ಓದೋದ್ರ ಜೊತೆ ನಮ್ದೊಂದು ಫಿಸಿಕಲಿ ಫಿಟ್ ಇರಬೇಕಂತ ಫಿಸಿಕಲ್ ಎಜುಕೇಷನ್ನು ನಮ್ಗೆ ಕಲಿಸ್ತಾರೆ ರೀ. ಮುಂಜಾನೆ 5 ಗಂಟೆಗೆ ಎಬ್ಬಿಸಿ 5ರಿಂದ 6 ಗಂಟೆ ತನಕ ನಮ್ದು ಒಂದು ದೈಹಿಕವಾಗಿ ನಾವು ಫಿಟ್, ಎಕ್ಸರ್ಸೈಸು, ಧ್ಯಾನ, ಯೋಗ ಇವನ್ನೆಲ್ಲ ಕ್ರಿಯೇಟಿವಿಟಿಯಾಗಿ ನಮ್ಮ ಫಿಸಿಕಲ್ ಹೆಚ್ಚು ಮಾಡ್ಬೇಕಂತ ನಮ್ಗೆ ಹೆಲ್ಪ್ ಮಾಡ್ತಾರೆ ರೀ. ಅದಾದಮೇಲೆ ನಾವೆಲ್ಲ ಸ್ಕೂಲ್ನಾಗೂ ನಮ್ಗೆ ಹೆಲ್ಪ್ ಮಾಡ್ತಾರೆ ರೀ. ನಮ್ದು ಎಜುಕೇಷನ್ನು ಚಲೋ ಐತಿ, ಸ್ಪೋರ್ಟ್ಸ್ನಲ್ಲೂ ಚಲೋ ಐತಿ. ನಾನು ಎಫರ್ಟ್ ಹಾಕಿ ಮತ್ತು ನನ್ನ ತಂದೆ ತಾಯಿಯ ಆಶೀರ್ವಾದದಿಂದ, ದೇವರ ಆಶೀರ್ವಾದದಿಂದ, ನನ್ನ ಫ್ರೆಂಡ್ಸ್ಗಳ ಸಹಕಾರದಿಂದ, ಟೀಚರ್ಸ್ಗಳು ನಮ್ಗೆ ಕೋಚ್ ಮಾಡಿದ್ರಿಂದ, ನಿಮ್ಮೆಲ್ಲರ ಸಹನೆಯಿಂದ ನಾನು ನ್ಯಾಷನಲಲ್ಲಿ ಫಸ್ಟ್ ಬಂದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇದಕ್ಕಿಂತ ಮೊದಲು ಸ್ಪೋರ್ಟ್ಸ್ ಬೇರೆ ಯಾವ್ದು ಸ್ಪೋರ್ಟ್ಸ್ನಾಗ ಭಾಗವಹಿಸಿದ್ರಿ ತಾವು? ನಾನು 7th ಇದ್ದಲ್ಲಿ ಕ್ಲಸ್ಟರ್ಕಷ್ಟೇ ಹೋಗಿ ಬಂದಿದ್ದೆ ಸರ್. ಯಾವ ಇವೆಂಟಲ್ಲಿ? ಅಥ್ಲೆಟಿಕ್ಸ್ ಸರ್, 400. ಹಾಂ ಸರ್. ಭಾಳಷ್ಟು ನಾವೆಲ್ಲರೂ ಭಾಳಷ್ಟು ಖುಷಿಯಾಗೈತೆ. ಎಷ್ಟು ಖುಷಿಯಾಗೈತೆ ಅಂದರೆ ಹೇಳೋಕೆ ನಮ್ಗೆ ಇದಿಲ್ಲ. ಯಾಕಂದ್ರೆ ರಾಷ್ಟ್ರ ಮಟ್ಟಕ್ಕೆ ಫಸ್ಟ್ ಬರೋದು ಅಂತಂದ್ರೆ ಅದು ಸಾದಾ ವಿಚಾರ ಅಲ್ಲ. ಅದಕ್ಕೆ ನಮ್ಮ ಎಲ್ಲರ ಕಡೆಯಿಂದ, ಲೋಕಾಪುರ ಜನತೆಯಿಂದ ಆಗಿರ್ಬೋದು, ಜಾನಪದ ಪರಿಷತ್ ವತಿಯಿಂದ ಆಗಿರ್ಬೋದು, ಕರ್ನಾಟಕ ಸಾಹಿತ್ಯ ಪರಿಷತ್ ವತಿಯಿಂದ ಆಗಿರ್ಬೋದು, ಮಕ್ಕಳ ಸಾಹಿತ್ಯ ಪರಿಷತ್ ವತಿಯಿಂದ ಆಗಿರ್ಬೋದು, ಎಲ್ಲ ಜನರ ವತಿಯಿಂದ ತಮಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಿಮಗೂ ಸಹ ಧನ್ಯವಾದಗಳು ಸರ್. ನಿಮ್ಮ ಇನ್ನೂ ಪೂರ ಆಶೀರ್ವಾದಗಳಿಂದ ನಾನು ಇನ್ನೂ ಮುಂದುವರಿತೀನಂದ ಆಶಿಸಲ್ಪಡ್ತೀನಿ ಸರ್. ನಿಮ್ಮ ಸಾಧನೆಗಳು ಎಷ್ಟು ಆಗಬೇಕು ಅಂತಂದ್ರೆ ನಾವೆಲ್ಲರೂ ಸನ್ಮಾನ ಮಾಡಿ ನಮ್ಗೆ ಬೇಸರ ಆಗಬೇಕು. ಅಷ್ಟು ನಿಮ್ಮ ಸಾಧನೆಗಳು ಬೆಳೀಲಿ. ಇನ್ನಷ್ಟು ಒಲಿಂಪಿಕ್ ಲೆವೆಲ್ ಹೋಗುವ ಹಂಗೆ ತಾವು ಸಾಧನೆಯನ್ನು ಮಾಡುವಂತಾಗಲಿ ಅಂತೇಳಿ ಈ ಮೂಲಕ ಹಾರೈಸ್ತಾ ಇದ್ದೀನಿ. ನನ್ನ ಸಾಧನೆಗೆ ನಿಮ್ಮ ಕೈ ಜೊತೆ ಇರಲಿ ಎಂದು ಆಶಿಸ್ತೀನಿ ರೀ. ನಿಮ್ಮ ಆಶೀರ್ವಾದ ನನಗೆ ಧನ್ಯವಾದ. ಸರ್ ನಮಸ್ಕಾರ. ಇವತ್ತು ನಮಗೆ ಭಾಳ ಖುಷಿಯಾಗೈತಿ. ಯಾಕಪ್ಪ ಅಂತಂದ್ರೆ ನಮ್ಮ ತಾಲೂಕಿನ ಒಬ್ಬ ಮಗಳು ಇಷ್ಟು ರಾಷ್ಟ್ರ ಮಟ್ಟದಾಗ ಸಾಧನೆ ಮಾಡಿ ಅನ್ನೋದಕ್ಕೆ ಭಾಳಷ್ಟು ಖುಷಿ ಆಕೈತಿ. ಆ್ಯಕ್ಚುಲಿ ಅವ್ರನ್ನ ಸನ್ಮಾನ ಮಾಡೋಕ್ಕೆ ಬಂದಿದ್ವಿ. ಬಟ್ ಇಲ್ಲಿ ನಿಮ್ಮ ಮನೆಗೆ ಮತ್ತು ಆಫೀಸಲ್ಲಿ ಬಂದಮೇಲೆ ಅವ್ರ ಸಾಧನೆ ಯಾಕೆ ಮಾಡ್ಯಾರ ಅಂತ ನಮ್ಗೆ ಅಗ್ರಿ ಕ್ಲಿಯರ್ ಕಟ್ ಗೊತ್ತಾಯಿತು. ಯಾಕಪ್ಪ ಅಂತಂದ್ರೆ ನಿಮ್ಮ ಮನೆ ಬುಕ್ದಿಂದನೇ ಸುಮಾರು 75% ತುಂಬ ಹೋಗಿಬಿಟ್ಟದ. ತಾವು ಎಷ್ಟು ಸಾಹಿತ್ಯ ಆಸಕ್ತರಿದ್ದೀರಿ. ಮತ್ತು ಇಲ್ಲಿ ನೋಡಿದ್ರೆ ಗೋಡೆ ಮೇಲೆ ನಿಮ್ಮ ಎಲ್ಲರೂ ಮೇಡಮ್ ಅವರಾಗಿರ್ಬೋದು, ತಮ್ಮದಾಗಿರ್ಬೋದು, ಮಗಳಾಗಿರ್ಬೋದು, ಬರೀ ಪ್ರಶಸ್ತಿ ಪತ್ರ ನಾವು ಕಾಣ್ತೀವಿ. ಅಂದ್ರೆ ಎಲ್ಲರೂ ಯಾವ ರೀತಿಯಾದಂಥ ಒಂದು ಆದರ್ಶ ಜೀವನ ತಾವು ನಡೆಸ್ತೀರಿ ಅನ್ನೋದು ಗೊತ್ತಾಗೈತೆ ಸರ್. ಅದಕ್ಕೆ ತಮಗೂ ಸಹಿತ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಸರ್. ಈಗ ಮಗಳ ಸಾಧನೆ ಬಗ್ಗೆ ತಮ್ಮ ಒಂದೆರಡು ಅನಿಸಿಕೆಗಳನ್ನು ಹೇಳಿ ಸರ್. ಮೊದಲು ಮಕ್ಕಳ ಸಾಹಿತ್ಯ ಪರಿಷತ್ತಿಗೆ ಈ ಒಂದು ಸಾಧನೆಯನ್ನು ಗುರುತಿಸಿ ಸನ್ಮಾನಿಸಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ನನ್ನ ಮಗಳು ಬಹುಶಃ ಸಾಹಿತ್ಯಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಕ್ರೀಡೆಯಲ್ಲೂ ಕೂಡ ಒಂದು ಪ್ರತಿಭಾನ್ವಿತ ವಿದ್ಯಾರ್ಥಿ ಅನ್ನೋದನ್ನು ಈಗ ಆಕೆ ಸಾಬೀತು ಮಾಡಿ ತೋರಿಸಿದ್ದಾಳೆ. ಮೊದಲಿನಿಂದನೂ ಆಕೆ ಭಾಳಷ್ಟು ಚಿಕ್ಕ ವಯಸ್ಸಿನಿಂದನೇ ಆಕೆ ಒಂದು ಭಾಷಣ ಮಾಡೋದಾಗಲಿ,
ಸ್ಪರ್ಧೆಗಳಲ್ಲಿ ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸುವುದು, ಆಟಗಳಲ್ಲಿ ಭಾಗವಹಿಸುವುದು, ಸರ್ವತೋಮುಖ ಬೆಳವಣಿಗೆಗೆ ನಾವು ಕೂಡ ಸಾಧ್ಯವಾದಷ್ಟು ಪ್ರೇರಣೆಯನ್ನು ಮಾಡಿದ್ದೇವೆ. ಆದರೆ ಆಕೆಯ ಸ್ವಸಾಮರ್ಥ್ಯ ಮತ್ತು ನಿರಂತರ ಪ್ರಯತ್ನದಿಂದ ಈ ಒಂದು ಸಾಧನೆ ಸಾಧ್ಯ ಆಗಿದೆ. ಅದರ ಜೊತೆಗೆ ನಮ್ಮ ಮಂಟೂರು ಗ್ರಾಮದ ಎಲ್ಲ ಶಿಕ್ಷಕರು ಮತ್ತು ಶಿಕ್ಷಣ ಪ್ರೇಮಿಗಳು ಮತ್ತು ನವೋದಯ ಶಾಲೆಯ ಎಲ್ಲ ಶಿಕ್ಷಕರು ಅವರ ಒಂದು ಸ್ಫೂರ್ತಿ, ಅವರ ಪ್ರೇರಣೆ ಈ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅನ್ನುವಂಥ ಮಾತನ್ನು ನಾನು ಭಾಳ ಖುಷಿಯಿಂದ ಹೇಳ್ತಾ ಇದ್ದೇನೆ. ನಮ್ಮ ಮನೆಯಲ್ಲೂ ಕೂಡ ನನ್ನ ಶ್ರೀಮತಿಯವರು, ನಮ್ಮ ತಂದೆ ತಾಯಿ ಮತ್ತು ನಮ್ಮ ಎಲ್ಲ ಗೋಲ್ಶೆಟ್ಟಿ ಬಂಧುಗಳು ಎಲ್ಲರೂ ಕೂಡ ಆಕೆಗೆ ಪ್ರೇರಣೆಯನ್ನು ಮಾಡಿದ್ದಕ್ಕೆ ಈ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅವರು ಇದೇ ರೀತಿ ತಮ್ಮೆಲ್ಲರ ಪ್ರೋತ್ಸಾಹದಿಂದ ಮತ್ತೆ ಇಂಥ ಸಾಧನೆಯನ್ನು ಮಾಡಲಿ ಅಂತ ತಿಳ್ಕೊಂಡು ಶುಭವನ್ನು ಹಾರೈಸ್ತಾ ಇದ್ದೇನೆ. ಮತ್ತೊಂದು ಸರ ನಾವು ನಮ್ಮ ಮನೆಯೊಳಗೆ ಅಲಂಕಾರಕ್ಕಾಗಿ ಇರ್ಬೋದು ಯಾವುದೋ ಕಲಾಕೃತಿಗಳು ನೀಡ್ತೇವೆ. ಬಟ್ ನಿಮ್ಮ ಮನೆ ಸಂಪೂರ್ಣವಾಗಿ ಪುಸ್ತಕಗಳಿಂದ ತುಂಬ ಹೋಗಿಬಿಟ್ಟೈತಿ. ಬಹುಶಃ ಒಂದು ಲೈಬ್ರರಿ ಒಳಗೂ ಇಷ್ಟು ಪುಸ್ತಕಗಳು ಸಿಗ್ತಾವಿಲ್ಲೇನೋ ಅಷ್ಟು ಪುಸ್ತಕಗಳು ನಿಮ್ಮ ಮನೆಯಲ್ಲಿ ಸಿಗ್ತಾ ಇದ್ದಾವೆ. ಭಾಳಷ್ಟು ರೇರ್ ಪುಸ್ತಕಗಳು ಅದಾವಂತ ಅನ್ಕೋತೀನಿ ನಾ ಇಲ್ಲಿ. ತಮ್ಮ ಈ ಸಾಹಿತ್ಯ ಆಸಕ್ತಿಗೆ, ಸಾಹಿತ್ಯ ಅಭಿಮಾನಕ್ಕೆ ಮತ್ತೊಮ್ಮೆ ನಮ್ಮ ಎಲ್ಲ ಲೋಕಾಪುರದ ಎಲ್ಲ ಸಾಹಿತ್ಯ ಪರಿಷತ್ತಿನ ಎಲ್ಲ ಸದಸ್ಯರ ಪರವಾಗಿ ಹಾಗೂ ಲೋಕಾಪುರದ ಎಲ್ಲ ಜನತೆಯ ಪರವಾಗಿ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್. ಧನ್ಯವಾದಗಳು. ನಮಸ್ಕಾರ. ದುಡ್ಡು ಇದ್ದವ ಬಡವ ಅಲ್ಲ, ಪುಸ್ತಕ ಇದ್ದವ, ವಿದ್ಯೆ ಇಲ್ಲದೆ ಇದ್ದವ, ಸಹೃದಯತೆ ಇಲ್ಲದವ ನಿಜವಾಗ್ಲೂ ಬಡವ ಅನ್ನುವಂಥದ್ದು ನನ್ನ ನಂಬಿಕೆ. ನಾನು ಸುಮಾರು 2000 ಇಸ್ವಿಯಿಂದನೂ ಪುಸ್ತಕಗಳನ್ನು ಸಂಗ್ರಹಿಸುವುದರ ಜೊತೆಗೆ ಓದುವಂಥ ಒಂದು ಕ್ರಿಯೆಯನ್ನು ನಿರಂತರವಾಗಿ ದಿನನಿತ್ಯವಾಗಿ ನಾನು ಅದನ್ನು ಅಳವಡಿಸ್ಕೊಂಡು ಬಂದಿದ್ದೇನೆ. ಅದರ ಪ್ರತಿಫಲ ಇವತ್ತು ನಾನು ಸಾಹಿತ್ಯ ಸೌರಭ ಅನ್ನುವಂಥ ಗೃಹ ಗ್ರಂಥಾಲಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಬಹುಶಃ ಓದು ಅನ್ನುವಂಥದ್ದು ಮನುಷ್ಯನ ಒಂದು ಅಭಿವೃದ್ಧಿಗೆ ಪೂರಕವಾದಂಥದ್ದು. ಎಲ್ಲರೂ ಕೂಡ ನಮ್ಮ ಮಕ್ಕಳ ಆಸಕ್ತಿಯನ್ನು ಅರಿತುಕೊಂಡು ಆ ನಿಟ್ಟಿನಲ್ಲೇ ಅವರಿಗೆ ಪ್ರೇರಣೆ ಕೊಡಲೇಬೇಕು ಹೊರತು ನಾವು ಒತ್ತಾಯ ಮಾಡಿ ಇದೇ ಕ್ಷೇತ್ರಕ್ಕೆ ನೀನು ಮಾಡು, ಇದನ್ನೇ ಮಾಡು ಅನ್ನೋಂಥದ್ದು ಆಗಬಾರ್ದು. ಅವರ ಆಸಕ್ತಿಗೆ ಅನುಗುಣವಾಗಿ ನಾವು ಅವರನ್ನು ಪ್ರೋತ್ಸಾಹಿಸಬೇಕು ಅಂತ ತಿಳ್ಕೊಂಡು ನಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ನಾವು ಪಾಲಕರು ಭಾಳಷ್ಟು ಶ್ರಮ ವಹಿಸಬೇಕು ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದೀನಿ. ಸಾಹಿತ್ಯ ಒಂದು ದೊಡ್ಡ ಸಾಧನೆ ಮಾಡಿದಾಳ ಅನ್ನೋಕ್ಕಿಂತನೂ ಸಹಿತ ತಮ್ಮಂಥ ಆದರ್ಶ ತಂದೆ ತಾಯಿಗಳನ್ನು ಪಡೆದಾರಂತಲ್ಲ ಸರ್, ಅದೇ ದೊಡ್ಡ ಸಾಧನೆ. ಅದೇ ಒಂದು ಅವರ ಮಾಡಿರ್ತಕ್ಕಂಥ ಒಂದು ಪೂರ್ವಜನ್ಮದ ಪುಣ್ಯ ಅಂತ ನಾವು ಭಾವಿಸ್ತಾ ಇದ್ದೀವಿ ಸರ್. ತಮ್ಮಂಥ ಎಲ್ಲ ಪಾಲಕರ ಕರ್ತವ್ಯ, ತಮ್ಮಂಥ ಪಾಲಕರು ಎಲ್ಲ ಮಕ್ಕಳಿಗೆ ಸಿಗುವಂತಾಗಲಿ, ಎಲ್ಲ ಮಕ್ಕಳು ನಮ್ಮ ಊರನ್ನು, ನಮ್ಮ ನಾಡನ್ನು ರಾಷ್ಟ್ರ ಮಟ್ಟದಲ್ಲಿ ಬೆಳಗುವಂತಹ ಸಾಧನೆ ಮಾಡಲಿ, ರಾಷ್ಟ್ರವನ್ನು ಜಗತ್ತಿನ ಮಟ್ಟದಲ್ಲಿ ಬೆಳಗುವಂಥ ಸಾಧನೆ ಮಾಡಲಿ ಅಂತ ಹೇಳ್ತಾ ನಮಗಿಲ್ಲಿ ಬಂದು ಸನ್ಮಾನ ಮಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮಗೂ ಸಹಿತ ಭಾಳಷ್ಟು ಧನ್ಯವಾದಗಳು ಸರ್. ಸೇವೆಯನ್ನು ಗುರುತಿಸಿದಂಥ ನಿಮ್ಮ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಕೂಡ ತುಂಬ ಹೃದಯದ ವಂದನೆಗಳು. ನಮಸ್ಕಾರ ಸರ್. ಇವರಿಬ್ಬರು ಮಕ್ಕಳ ದಿನಾಚರಣೆ ನಿಮಿತ್ತದಲ್ಲಿ ನಾವು ಸಾಹಿತ್ಯೋತ್ಸವವನ್ನು ಮಾಡ್ತಿದ್ದಾರೆ. ಪ್ರತಿ ವರ್ಷ ಮುಂದಿನ ಸಲ ಮಾಡುವಾಗ ತಮ್ಮದು ಒಂದು ಸಹಕಾರ ಸಂಘಟನೆ. ಶ್ರೀ ನಾಗೇಶ್ ಗೋಲ್ಶೆಟ್ಟಿ ಸರ್ ಇವರು ಪ್ರತ್ಯೇಕ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಸಹೃದಯ ಸಾಹಿತಿಗಳು ಅಂತ ಹೇಳ್ಬೋದು. ನಮ್ಮ ತಾಲೂಕಿನ ಎಲ್ಲ ಸಾಹಿತಿಗಳನ್ನು, ಕವಿಗಳನ್ನು ಗುರುತಿಸಿ ಹಲವಾರು ಪುಸ್ತಕಗಳನ್ನು ಪ್ರಕಟಣೆ ಮಾಡಿದ್ದಾರೆ. ಇನ್ನೂ ಹಲವಾರು ಪುಸ್ತಕಗಳನ್ನ ಪ್ರಕಟಣೆ ಮಾಡುವಷ್ಟು ಸಾಹಿತ್ಯ ಅವರಲ್ಲಿದೆ. ಇಂತಹ ಹೋರಾಟಗಾರರನ್ನು ಪಡೆದಿರ್ತಕ್ಕಂತಹ ನಾವೆಲ್ಲರೂ ಧನ್ಯರು ಅಂತೇಳಿ ಹೇಳ್ಬೋದು. ಮಕ್ಕಳು ನಮ್ಮ ದೇಶದ ಭವಿಷ್ಯ, ನಮ್ಮ ದೇಶದ ಬೆಳಕು. ಅಂತಹ ಮಕ್ಕಳ ಸಾಧನೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವುದು ಒಂದು ಕಡೆಯಾದರೆ, ಅಂತಹ ಮಕ್ಕಳಲ್ಲಿ ಹುದುಗಿರುವಂತಹ ಪ್ರತಿಭೆಯನ್ನು ಹೊರಗೆ ತೆಗೆಯುವಂತಹ ಪ್ರಯತ್ನವು ಮತ್ತೊಂದು. ಹೀಗೆ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಹೊರಗೆ ತೆಗೆಯುವುದು ಹಾಗೂ ಸಾಧಕ ಮಕ್ಕಳನ್ನು ಪ್ರೋತ್ಸಾಹಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ.